ಸ್ನೇಹಿತರೆ ನಮಸ್ಕಾರ. ರಾಕೇಶ್ ಪೂಜಾರಿ ಕನ್ನಡದ ಜನಪ್ರಿಯ ಕಲಾವಿದ. ರಾಕೇಶ್ ಪೂಜಾರಿಗೆ ಹೀಗಾಯ್ತು ಅಂತ ಹೇಳಿಬಿಟ್ಟು ಇಡೀ ಕರ್ನಾಟಕವೇ ಇವತ್ತಿಗೆ ಮರಗ್ತಿದೆ. ಇತ್ತೀಚೆಗೆ ಅಕಾಲಿಕವಾಗಿ ಜೀವನವನ್ನು ಮುಗಿಸಿದಂಥ ರಾಕೇಶ್ ಪೂಜಾರಿ ಬಾಳಿನಲ್ಲಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತಿದೆ. ರಾಕೇಶ್ ಪೂಜಾರಿಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಹೆಬ್ಬಯಕೆ ಇತ್ತು. ಇದರ ಜೊತೆಗೆ ತಾನೊಬ್ಬ ಪ್ರಬುದ್ಧ ಕಲಾವಿದ ಅಂತ ಹೇಳಿ ನಿರೂಪಿಸ್ಕೊಳ್ಬೇಕು, ಅದಕ್ಕೆ ಸಿಕ್ಕಂತಹ ಕಾಂತಾರ ಅನ್ನುವಂಥ ದೊಡ್ಡ ಸಿನಿಮಾವನ್ನು ಸದುಪಯೋಗಗೊಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇತ್ತು. ಇದೇ ಕಾರಣದಿಂದ ರಾಕೇಶ್ ಪೂಜಾರಿ ಈ ಕನಸುಗಳ ಬೆನ್ನನ್ನು ಏರಿ ಹೊರಟಿದ್ರು. ಇದರ ಜೊತೆಗೆ ತಾನು ದುಡಿದಂತಹ ದುಡ್ಡಿನಲ್ಲಿಯೇ ತನ್ನ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ತನ್ನ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಕನಸಿತ್ತು. ಇದೇ ಕಾರಣಕ್ಕೆ ರಾಕೇಶ್ ಪೂಜಾರಿ ತಾನು ದುಡಿದಂತಹ ಹಣದಲ್ಲಿ ಪೈಸೆಯನ್ನು ಕೂಡ ಸೇವ್ ಮಾಡಿ ಉಳಿಸಿ ಅದನ್ನು ತಂಗಿಯ ಮದುವೆಗಾಗಿ ಮೀಸಲಿರಿಸ್ತಾ ಇದ್ದರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಈ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ಗೆದ್ರಲ್ವಾ, ಸೀಸನ್ 3ರಲ್ಲಿ ಗೆದ್ರಲ್ವಾ, ಅಲ್ಲಿ ಬಂದಂತಹ ಬಹುಮಾನದ ಹಣವನ್ನು ಕೂಡ ಸಂಪೂರ್ಣವಾಗಿ FD ಮಾಡಿಟ್ಟು ಆ ಹಣದಲ್ಲಿ ತಂಗಿಯ ಮದುವೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದರು ಅನ್ನುವಂತಹ ವಿಚಾರ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇಂತಹ ಮಹದಾಸೆ ಇದ್ದಂತಹ ರಾಕೇಶ್ ಪೂಜಾರಿಗೆ ವಿಧಿ ಬೇರೆಯದೇ ಒಂದು ದಾರಿಯನ್ನು ತೋರಿಸ್ಬಿಡ್ತು. ಪರಿಣಾಮ ಇವತ್ತು ನಮ್ಮೊಂದಿಗೆ ರಾಕೇಶ್ ಪೂಜಾರಿ ಇಲ್ಲ, ದೈಹಿಕವಾಗಿ ಇಲ್ಲ, ಆದರೆ ಮಾನಸಿಕವಾಗಿ ಅವರು ಯೋಚನೆಯ ಲಹರಿ ಮತ್ತು ಆತನ ಒಂದಷ್ಟು ವಿಶೇಷವಾದಂಥ ಗುಣಗಳನ್ನು ಈತನ ಸ್ನೇಹಿತರು, ರಾಕೇಶ್ ಪೂಜಾರಿಯ ಸ್ನೇಹಿತರು ಪ್ರತಿ ಕ್ಷಣವೂ ಕೂಡ ನೆನೆಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಕೇಶ್ ಪೂಜಾರಿಯ ಕನಸುಗಳು ಛಿದ್ರವಾದಂಥ ಬೆನ್ನಲ್ಲೇ ಈಗ ರಾಕೇಶ್ ಪೂಜಾರಿಯ ಸ್ನೇಹಿತರು ಆ ಕನಸುಗಳಿಗೆ ಮತ್ತೆ ಜೀವ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದು ಹೇಗೆ ಮತ್ತು ಏನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರಾಕೇಶ್ ಪೂಜಾರಿಗೆ ಇದ್ದಂತಹ ಬಹುದೊಡ್ಡ ಕನಸು ಏನು ಅಂತ ಹೇಳಿದ್ರೆ, ತನ್ನ ತಂಗಿಯ ಮದುವೆಯನ್ನು ಮಾಡಬೇಕು, ಅದು ಕೂಡ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬರ ಬಳಿ ಇದೇ ವಿಚಾರವನ್ನು ಹೇಳ್ತಿದ್ರಂತೆ. ತನ್ನ ತಂಗಿಯ ಮದುವೆಯನ್ನು ತುಂಬ ಧಾಮ್ ಧೂಮ್ ಅಂತೇಳಿ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒಂದು ದೊಡ್ಡ ಆಸೆ ನನ್ನದು ಅನ್ನೋದನ್ನು ಸಾಕಷ್ಟು ಜನರ ಜೊತೆಗೆ, ಸಾಕಷ್ಟು ಸ್ನೇಹಿತರ ಜೊತೆಗೆ ರಾಕೇಶ್ ಪೂಜಾರಿ ಹಂಚಿಕೊಂಡಿದ್ರು. ಆದರೆ ಹಠಾತ್ತಾಗಿ ನಡೆದಂತಹ ದುರ್ಘಟನೆಯಿಂದ ಅವರ ಇಡೀ ಫ್ಯಾಮಿಲಿಯು ಕೂಡ ಇವತ್ತು ಚಿಂತಾಕ್ರಾಂತವಾಗಿದೆ. ಮನೆಗೆ ಆಧಾರವಾಗಿದ್ದಂತಹ ರಾಕೇಶ್ ಅವರನ್ನು ಕಳ್ಕೊಂಡು ಕುಟುಂಬಕ್ಕೆ ಮುಂದೆ ದಿಕ್ಕು ಯಾರು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ರಾಕೇಶ್ ತಂಗಿಯ ಮದುವೆ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇದೀಗ ರಾಕೇಶ್ ಪೂಜಾರಿ ಅವರ ಕನಸು ನನಸು ಮಾಡುವ ಬಗ್ಗೆ ಕಾಮಿಡಿ ಕಿಲಾಡಿಗಳು ಟೀಮ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು, ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಕೂಡ ಆಗಿರುವಂಥ ರಾಕೇಶ್ ಪೂಜಾರಿಗೆ ಸಹ ಸ್ಪರ್ಧಿಗಳೆಲ್ಲರೂ ಕೂಡ ಉತ್ತಮ ಸ್ನೇಹಿತರಾಗಿದ್ದರು ಅನ್ನೋದರಲ್ಲಿ ಡೌಟೇ ಇಲ್ಲ. ಎಲ್ಲರ ಬಾಯಲ್ಲೂ ಕೂಡ ನಾನು ಒಂದೇ ರೀತಿಯಾದಂಥ ಉತ್ತರವನ್ನು ನೋಡಿದೆ. ಏನು, ಅವರೆಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ರಾಕೇಶ್ ಪೂಜಾರಿ ಒಂದು ದಿನವೂ ಕೂಡ ನಮಗೆ ಹರ್ಟ್ ಮಾಡಲಿಲ್ಲ. ಆತ ಎಷ್ಟೇ ತಮಾಷೆ ಮಾಡಿದ್ರೂ ಕೂಡ ಎಲ್ಲೂ ಕೂಡ ನೋವಾಗುವ ರೀತಿ ಮಾತನಾಡಲಿಲ್ಲ, ನಡೆದುಕೊಳ್ಳಲಿಲ್ಲ. ಆತನ ಒಳಗಿದ್ದಂಥ ಮಾನವೀಯ ಮೌಲ್ಯ ನಮ್ಮೆಲ್ಲರಿಗೂ ಕೂಡ ಒಂದು ನೀತಿ ಪಾಠ. ಆತ ಪ್ರತಿ ಕ್ಷಣವೂ ಕೂಡ ಇನ್ನೊಬ್ಬರನ್ನು ನಗಿಸೋದ್ರಲ್ಲೇ ತನ್ನ ನಗುವನ್ನು ಕಂಡುಕೊಂಡವ, ತನ್ನೆಲ್ಲ ನೋವುಗಳನ್ನು ಮರೆತವ, ತನ್ನ ಕನಸುಗಳನ್ನು ನಮ್ಮ ಮುಂದೆ ಹಂಚೋದ್ರ ಮೂಲಕ ಒಂದು ಪ್ಯೂರ್ ಸೋಲ್ ಆತನದ್ದು ಅನ್ನೋದನ್ನು ಪ್ರತಿಯೊಬ್ಬರು ಈಗ ಒಬ್ಬರು ಇಬ್ಬರು ಹೇಳಿದರೆ ಅದು ಬೇರೆ ಥರ. ಅಲ್ಲಿ ಬಂದಂತಹ ಪ್ರತಿಯೊಬ್ಬರು ಕೂಡ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಜಡ್ಜಸ್ ಇಂದ ಹಿಡಿದು ಆ್ಯಂಕರ್ ಅನುಶ್ರೀವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇದೇ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿದ್ದ ಆತ ಅಂಥೇಳಿ. ಜೊತೆಗೆ ನನ್ನ ಸ್ನೇಹಿತರಲ್ಲೂ ಕೂಡ ಸಾಕಷ್ಟು ಜನ ರಾಕೇಶ್ ಪೂಜಾರಿ ಜೊತೆಗೆ ನಿಕಟವಾದಂಥ ಸಂಪರ್ಕ ಇದ್ದವರಿದ್ದಾರೆ, ಯಾರೋ ಉಡುಪಿ ಭಾಗದಲ್ಲಿ. ಅವರನ್ನು ವಿಚಾರಿಸಿದಾಗಲೂ ಕೂಡ ಅವರು ಕೂಡ ಇದೇ ಮಾತನ್ನು ಹೇಳಿದರು. ಇಲ್ಲ ಸರ್, ಅವರಷ್ಟು ಒಳ್ಳೆಯ ಮನಸ್ಸುಳ್ಳಂತಹ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯವಿಲ್ಲ, ಬಹುಶಃ ಅದೇ ಕಾರಣಕ್ಕೆ ದೇವರು ಬೇಗ ಕರೆಸ್ಕೊಂಡೇನೋ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಆತನ ಮನಸ್ಸಿನಲ್ಲಿ ನಿಷ್ಕಲ್ಮಶ ಅನ್ನೋದೇ ಇಲ್ಲ, ದ್ವೇಷ ಅನ್ನೋದೇ ಇಲ್ಲ, ಅಸೂಯೆ ಅನ್ನೋದಿಲ್ಲ, ಹೊಟ್ಟೆ ಕಿಚ್ಚು ಅನ್ನೋದಂತೂ ಇಲ್ಲವೇ ಇಲ್ಲ. ಇನ್ನೊಬ್ಬರು ಉದ್ಧಾರ ಆದರು ಅನ್ನುವಂತಹ ಒಂದು ಹೊಟ್ಟೆ ಕಿಚ್ಚು ಪಡುವಂಥ ಮನೋಭಾವನೆ ಆತನಲ್ಲಿಲ್ಲ. ಸಾಧ್ಯವಾದರೆ ಅವರಿಗೆ ಇನ್ನಷ್ಟು ಬೆನ್ನು ತಟ್ಟಿ ಸಪೋರ್ಟ್ ಮಾಡ್ತಾರೆ. ಅವರು ತಪ್ಪು ಮಾಡಿದರೆ ತಿದ್ದಿ ನಡೆಯುವಂತೆ ಬುದ್ಧಿ ಹೇಳ್ತಾನೆ. ಜೊತೆಗೆ ಪ್ರತಿಯೊಂದು ಕ್ಷಣವೂ ಕೂಡ ಆ ಸಂತೋಷವನ್ನು ಎಂಜಾಯ್ ಮಾಡ್ತಾನೆ. ಎಷ್ಟೇ ಸೀರಿಯಸ್ ಮೂಮೆಂಟ್ ಇದ್ದರೂ ಅಥವಾ ಎಂತಹದೇ ಸೀರಿಯಸ್ ಸ್ನೇಹಿತರಿದ್ದರೂ ಕೂಡ ಅವರನ್ನು ನಗಿಸುವಂಥ ಕೆಲಸವನ್ನು ಈತ ಪ್ರತಿ ಕ್ಷಣವೂ ಕೂಡ ಮಾಡ್ಕೊಂಡು ಬಂದಿದ್ದ. ಅದರಲ್ಲೂ ಕೂಡ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಆ ಪಕ್ಷ ಈ ಪಕ್ಷ, ಅವರು ಇವರು, ಸ್ನೇಹ ಸ್ನೇಹ ಸ್ನೇಹ, ಅಷ್ಟು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಆತನ ಸ್ನೇಹದಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ ಇರಲಿಲ್ಲ ಅಂತ ಹೇಳಿಬಿಟ್ಟು ಆತನ ಸ್ನೇಹಿತರು, ನನಗೆ ಪರಿಚಯ ಇರೋರು ವೈಯಕ್ತಿಕವಾಗಿ ಹೇಳಿದಂಥದ್ದು. ಇವೆಲ್ಲದನ್ನು ಕೂಡ ಕೇಳಿದಾಗ ಒಬ್ಬ ವಿಶೇಷ ವ್ಯಕ್ತಿಯನ್ನು ದೇವರು ಭಾರಿ ಬೇಗ ಕರೆಸ್ಕೊಂಡ್ರೇನೋ ಅಂತನೋ ಕೂಡ ಅನಿಸುತ್ತೆ. ಇನ್ನೊಂದು ಕಟು ವಾಸ್ತವ ಅಂತ ಹೇಳಿದ್ರೆ, ನಮಗಿದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ, ಅವ್ರು ಹೋದಾಗಲೇ ನಮಗೆ ಅವ್ರ ಬೆಲೆ ಗೊತ್ತಾಗೋದು.
ಏನು ಮಾಡೋಕ್ಕಾಗಲ್ಲ, ವಿಧಿಯ ಆಟ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಹುಟ್ಟೂರಿನಲ್ಲಿ ಇಡೀ ಕಾಮಿಡಿ ಕಿಲಾಡಿಗಳ ಟೀಮು ಧಾವಿಸಿ ನೋವಿನಲ್ಲೂ ಕೂಡ ಭಾಗಿಯಾಗಿದ್ದು ಒಂದು ವಿಶೇಷ. ಆದರೆ ಗೆಳೆಯನ ಈ ಒಂದು ದುರಂತಕ್ಕೆ ಕಣ್ಣೀರು ಸುರಿಸಿ ಸ್ಪರ್ಧಿಗಳು ಅವರ ಕುಟುಂಬಕ್ಕೆ ಆಸರೆಯಾಗಿರೋದು ಅಥವಾ ಆಸರೆ ಆಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದು ಮತ್ತೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು, ಮತ್ತು ವಿಶೇಷವಾದಂತಹ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು. ಈಗ ಮಾಸ್ಟರ್ ಆನಂದ್ ಕೂಡ ರಾಕೇಶ್ ಅವರ ಜೊತೆಗೆ ಉತ್ತಮವಾದಂಥ ಒಡನಾಟನ ಹೊಂದ್ಕೊಂಡಿದ್ರು. ಇನ್ನು ಮಾಸ್ಟರ್ ಆನಂದ್ ಇದ್ದಾರಲ್ಲ, ಯಾರೋ ಆ್ಯಂಕರು, ಅವರು ರಾಕೇಶ್ ಅವರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ರು. ಮಾಸ್ಟರ್ ಆನಂದ್ ಹಾಗೆ ಎಲ್ಲರ ಜೊತೆಗೂ ಕೂಡ ಕ್ಲೋಸ್ ಆಗೋದಿಲ್ಲ, ಬಟ್ ರಾಕೇಶ್ ಜೊತೆಗೆ ತುಂಬ ಕ್ಲೋಸ್ ಇದ್ರಂತೆ. ಈ ಗೆಳೆಯನ ದುರಂತದ ಬಗ್ಗೆ ನೋವಿನಲ್ಲೇ ಮಾತನಾಡಿದಂಥ ಆನಂದ್ ರಾಕೇಶ್ಗೆ ತನ್ನ ತಂಗಿಯ ಮದುವೆ ಮಾಡಬೇಕು ಅನ್ನುವಂಥ ದೊಡ್ಡ ಕನಸಿತ್ತು ಕಣ್ರಿ. ಆದರೆ ರಾಕೇಶ್ ಈಗ ನಮ್ಮೊಂದಿಗಿಲ್ಲ. ಏನೇ ತಂದು ಮುಂದೆ ಇಟ್ಟರೂ ಕೂಡ, ಕೈಲಾಸವೇ ತಂದು ಕೊಟ್ಟರೂ ಕೂಡ ರಾಕೇಶ್ ತಂದೆಗೆ ಈಗ ಖುಷಿಯಾಗೋಕ್ಕೆ ಚಾನ್ಸೇ ಇಲ್ಲ. ನನ್ನ ಅಣ್ಣ ಇಲ್ಲ ಅನ್ನುವಂಥ ನೋವು ಅವರಿಗೆ ಸದಾ ಇದ್ದೇ ಇರ್ತದೆ. ಹಾಗಾಗಿ ರಾಕೇಶ್ ಕನಸನ್ನು ನಾವು ಈಡೇರಿಸ್ತೀವಿ, ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡ್ತೀವಿ, ಅವನು ಅಲ್ಲಿಂದನೇ ಹರಸಲಿ ಅಂತೇಳ್ಬಿಟ್ಟು ಮಾಸ್ಟರ್ ಆನಂದ್ ದೊಡ್ಡದೊಂದು ಘೋಷಣೆಯನ್ನೇ ಮಾಡಿಬಿಟ್ರು. ರಾಕೇಶ್ ತಂಗಿಯ ಮದುವೆಯನ್ನು ಮಾಡಿಸುವುದೇ ನಮ್ಮ ಮುಂದಿನ ಟಾರ್ಗೆಟು. ಇದೇ ವಿಚಾರವಾಗಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಹೇಗಾದರೂ ಮಾಡಿ ಚೆನ್ನಾಗಿ ನಡೆಸಿಕೊಳ್ಬೇಕು, ಅದನ್ನು ಮುಗಿಸಿಕೊಡಬೇಕು ಅಂಥೇಳಿ ಮಾತನಾಡಿಕೊಂಡಿದ್ದೀವಿ. ನಾವು ಮದುವೆ ಏನೇ ಗ್ರ್ಯಾಂಡಾಗಿ ಮಾಡಬಹುದು, ಆದರೆ ಅಣ್ಣ ಅನ್ನುವಂತಹ ಒಂದು ಜೀವವನ್ನು ತಂದು ಇಡಕ್ಕೆ ನಮ್ಮಿಂದ ಸಾಧ್ಯವಾಗಲ್ಲ. ನಾವೆಲ್ಲರೂ ಕೂಡ ಆತನ ಸ್ಥಾನದಲ್ಲಿ ನಿಂತು ಆತ ಮಾಡಬೇಕಾದಂಥ ಕಾರ್ಯವನ್ನು ನಾವು ಮಾಡಿಕೊಡ್ತೇವೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಅಣ್ಣ ಇಲ್ಲ ಅನ್ನುವಂಥ ಭಾವನೆಯನ್ನು ನಾವು ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮಿಂದ ಏನೇನಾಗುತ್ತೋ ಅದನ್ನಂತೂ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾಸ್ಟರ್ ಆನಂದ್ ಎಲ್ಲರ ಪರವಾಗಿ ಹೇಳಿದ್ದಾರೆ. ರಾಕೇಶು ಅನುಕರಣೆ ಮಾಡುವಾಗ ಯಾರ ಮನಸ್ಸಿಗೂ ಕೂಡ ನೋವಾಗದಂತೆ ನೋಡಿಕೊಳ್ತಾ ಇದ್ದ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವನು ಮಾಡುವಂಥ ಅನುಕರಣೆಯನ್ನು ನೋಡಿ ಆ ಪಾತ್ರದವರೇ ಬಂದು ಆತನನ್ನು ಮೆಚ್ಚುತ್ತಾ ಇದ್ರು, ತಬ್ಬಿಕೊಳ್ತಾ ಇದ್ರು. ರಾಕೇಶು ಒಳ್ಳೆ ಟೆಡ್ಡಿ ಬೇರ್ ಥರ ಇದ್ದ, ಎಲ್ರಿಗೂ ಇಷ್ಟ ಆಗ್ತಾ ಇದ್ದ. ರಾಕೇಶ್ಗೆ ಒಳ್ಳೊಳ್ಳೆ ಅವಕಾಶಗಳು ಅರಸಿ ಬರ್ತಾ ಇದ್ವು. ಹಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದ. ನಿನ್ನೆ ಎಲ್ಲೋ ಖುಷಿಯಾಗಿದ್ವಿ, ಈಗ ದುಃಖದಲ್ಲಿದ್ದೇವೆ. ಅವನು ಪಡೆದುಕೊಂಡು ಬಂದಿದ್ದು ಇಷ್ಟೇ ಏನೋ ಅಂತೇಳಿ ಅನ್ನಿಸ್ತಿದೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಸ್ಟರ್ ನನ್ನ ಕಣ್ಣೀರನ್ನು ಹಾಕ್ತಾರೆ. ಇನ್ನು ರಾಕೇಶ್ ತನ್ನ ತಾಯಿಯೊಂದಿಗೆ ತುಂಬ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದ್ದ. ಮುಂದೆ ಅವರ ಕುಟುಂಬ ನಿರ್ವಹಣೆ ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ನೋಡೋಣ, ಈ ಮದುವೆ ವಿಚಾರ ಮುಗಿದ ಮೇಲೆ ಅವರ ಕುಟುಂಬಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೇವೆ ಅಂತಲೂ ಕೂಡ ಮಾಸ್ಟರ್ ಆನಂದ್ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಬಟ್ಟು ಒಂದಂತೂ ಸತ್ಯ ಸ್ನೇಹಿತರೆ, ರಾಕೇಶು ಇದ್ದಂತಹ ದಿನಗಳಲ್ಲಿ ನಾವು ಯಾರೂ ಕೂಡ ಅವರ ಬಗ್ಗೆ ಇಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಆದರೆ ಇವತ್ತಿಗೆ ನಾವು ಎಲ್ಲವನ್ನು ಕೂಡ ಅಗೆದು 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 ತೆಗೆದಿದ್ದೀವಿ. ಕಾರಣ ಆತ ನಮ್ಮೊಂದಿಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗೆ ಆಗೋದ್ರಿ, ಪ್ರತಿಯೊಬ್ಬರ ವಿಚಾರದಲ್ಲೂ ಕೂಡ ಹೀಗೆ ಆಗೋದು. ನಮಗೆ ಇದ್ದಾಗ ವಸ್ತುವಿನ ಬೆಲೆ ಗೊತ್ತಾಗೋದಿಲ್ಲ, ಹೋದ್ಮೇಲೆ ನಮಗೆ ವಸ್ತುವಿನ ಬೆಲೆ ಗೊತ್ತಾಗೋದು. ಈಗ ಅಸಲಿಗೆ ನಾನು ಹಿಂದಿನ ಸ್ಟೋರಿಯಲ್ಲೂ ಕೂಡ ಹೇಳಿದ್ದೆ, ರಾಕೇಶ್ಗೆ ನೆರವಾಗಬೇಕಾಗಿರೋದು ಕಾಂತಾರ ಸಿನಿಮಾ ತಂಡ ಅಥವಾ ಇತರ ಸಿನಿಮಾ ತಂಡಗಳು. ರಾಕೇಶಿಂದ ಹಗಲು ರಾತ್ರಿ ದುಡಿಸ್ಕೊಂಡಂತಹ ಸಿನಿಮಾ ತಂಡಗಳು ಅಥವಾ ಬೇರೆ ಬೇರೆ ರಂಗಭೂಮಿಕೆಯ ತಂಡಗಳು ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೆರವಾಗಬೇಕಾಗಿತ್ತು. ಬಟ್ ಇವ್ರು ಯಾರಾದರೂ ನೆರವಾದ್ರ? ಇಲ್ಲ. ರಾಕೇಶ್ ಪೂಜಾರಿಗೆ ಆ ದೇವರು 10 ನಿಮಿಷ ಟೈಮ್ ಕೊಟ್ಟಿದ್ರು ಕೂಡ ರಾಕೇಶ್ ಪೂಜಾರಿ ಬದುಕಿ ಉಳಿತಿದ್ರೆ ಏನೋ ಗೊತ್ತಿಲ್ಲ. ಆದರೆ ವಿಧಿ ಇಲ್ಲ, ರಾಕೇಶ್ ಪೂಜಾರಿಗೆ ಮೊನ್ನೆಯ ಕೊನೆ ದಿನ ಅಂತೇಳಿ ಬರದಾಗಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲರೂ ಕೂಡ ತೃಣ ಮಾತ್ರಕ್ಕೆ ಸಮಾನರು. ರಾಕೇಶ್ ಪೂಜಾರಿಯ ಈ ಒಂದು ದುರ್ಘಟನೆ ಇದೆಯಲ್ಲ, ಇದು ನಮ್ಮೆಲ್ರಿಗೂ ಕೂಡ ಒಂದು ನೀತಿ ಪಾಠ. ಜೊತೆಗೆ ರಾಕೇಶ್ ಪೂಜಾರಿಯವರ ಕುಟುಂಬಕ್ಕೆ ನಮ್ಮಿಂದೆಲ್ಲ ಎಷ್ಟು ಸಹಾಯವಾಗುತ್ತೋ ಅಷ್ಟು ಸಹಾಯವನ್ನು ಮಾಡೋಣ. ಯಾವ ರೀತಿ ಬೆಂಬಲವಾಗಿ ನಿಲ್ಬೋದು ಎಲ್ಲ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ಹೇಳ್ತಾ, ಆ ತಂಗಿ ಮತ್ತು ಆ ತಾಯಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಹಾಗೆಯೇ ಆ ಮಗುವಿನ ಮದುವೆ, ರಾಕೇಶ್ ಅವರ ತಂಗಿಯ ಮದುವೆ ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ಸುಂದರವಾಗಿ ನೆರವೇರಲಿ ಅನ್ನೋದು ನಮ್ಮೆಲ್ಲರ ಆಶಯ, ಹಾರೈಕೆ. ನಿಮ್ಮ ಹಾರೈಕೆ ಏನು, ನಿಮ್ಮ ಆಶಯ ಏನು, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.